ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ರುದ್ರರೂಪ ತಾಳಿದ್ದಾಳೆ. ತನಗೆ ಕೆಡಕು ಬಯಸಲು ಬಂದ ತಾಂಡವ್ ಹಾಗೂ ಶ್ರೇಷ್ಠಾಳ ಮೈಚಳಿ ಬಿಡಿಸಿದ್ದಾಳೆ ಭಾಗ್ಯ. ತನ್ನ ಹೊಟ್ಟೆ ತುಂಬಿಸುತ್ತಿರುವ ಕೈತುತ್ತು ಮೇಲೆಯೇ ಕಲ್ಲು ಹಾಕಲು ಬಂದವರಿಗೆ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾಳೆ. ಗೆಳತಿಯ ಕೈಯಿಂದ ಮಾಸ್ಟರ್ ಪ್ಲಾನ್ ಮಾಡಿದ ಶ್ರೇಷ್ಠಗೆ ಭಾರಿ ಅವಮಾನ ಆಗಿದೆ. ಲಾಸ್ ಆಗುವ ಭೀತಿಯಲ್ಲಿದ್ದ ಭಾಗ್ಯ ಈಗ ಶ್ರೇಷ್ಠ ಕೈಯಿಂದಲೇ ಹಣ ವಸೂಲಿ ಮಾಡಿ ಮಗನ ಸ್ಕೂಲ್ ಫೀಸ್ ಕಟ್ಟಿದ್ದಾಳೆ. ಭಾಗ್ಯಳನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕೆಂದು ತಾಂಡವ್ ಶ್ರೇಷ್ಠ ಇಬ್ಬರು ಪಣ ತೊಟ್ಟಿದ್ರು. ಇದಕ್ಕಾಗಿ ಶ್ರೇಷ್ಠ ತನ್ನ ಗೆಳತಿಯ ಸಹಾಯವನ್ನ ಪಡೆದುಕೊಂಡಿದ್ಲು. ಭಾಗ್ಯಾಳಿಗೆ ಒಂದು ಫೋನ್ ಕರೆ ಬರುತ್ತೆ. ಶ್ರೇಷ್ಠ ಗೆಳತಿ ಫೋನ್ ಮಾಡಿ, ಒಂದು ಈವೆಂಟ್ ಇದೆ, 200 ಜನಕ್ಕೆ ಊಟ ರೆಡಿ ಮಾಡಿ ಎಂದು ಹೇಳುತ್ತಾಳೆ. ಊಟ ಇಲ್ಲಿ ತಂದು ಕೊಟ್ಟ ಬಳಿಕ ಹಣ ಕೊಡುತ್ತೇನೆ ಎಂದು ಹೇಳಿದ್ದಾಳೆ. ಇದಕ್ಕೆ ಒಪ್ಪಿದ ಭಾಗ್ಯ ಗುಂಡಣ್ಣನ ಸ್ಕೂಲ್ ಫೀಸ್ ಕಟ್ಟಲು ತೆಗೆದಿರಿಸಿದ ಹಣದಲ್ಲಿ ಅಡುಗೆ ಸಾಮಗ್ರಿ ತಂದು ಊಟಕ್ಕೆ ರೆಡಿ ಮಾಡುತ್ತಾಳೆ. ಊಟ ಎಲ್ಲ ರೆಡಿಯಾಗಿ ತಂದು ಕೊಡುತ್ತೇನೆ ಎಂದಾಗ ಆರ್ಡರ್ ಕ್ಯಾನ್ಸಲ್ ಮಾಡುವುದು ಶ್ರೇಷ್ಠ ತಾಂಡವ್ ಪ್ಲಾನ್ ಆಗಿದೆ. ಭಾಗ್ಯ ಊಟದ ಆರ್ಡರ್ ತೆಗೆದುಕೊಂಡು ಲೊಕೇಶನ್ಗೆ ತಲುಪಿದ್ದಾಳೆ. ಆದ್ರೆ ಆ ಮನೆಯಲ್ಲಿ ಯಾರು ಇರುವುದಿಲ್ಲ. ಕಾಲ್ ಮಾಡಿ ಕೇಳಿದಾಗ ಶ್ರೇಷ್ಠ ಸೂಚನೆಯಂತೆ ಇವತ್ತು ಪ್ರೋಗ್ರಾಂ ಕ್ಯಾನ್ಸಲ್ ಆಯ್ತು, ನೀವು ರೆಡಿ ಮಾಡಿದ ಊಟ ನಮಗೆ ಬೇಡ, ಸಾರಿ ಎಂದು ಕತೆ ಹೇಳುತ್ತಾಳೆ. ಇದನ್ನ ಕೇಳಿ ಭಾಗ್ಯಗೆ ಶಾಕ್ ಆಗುತ್ತೆ. ಆದ್ರೆ ಮನೆಯ ಡೋರ್ ತೆರೆದಿರುವುದನ್ನ ಭಾಗ್ಯ ಗಮನಿಸುತ್ತಾಳೆ. ಮನೆಯೊಳಗೆ ಯಾರೋ ಇರುವುದು ಕೂಡ ಆಕೆ ಗಮನಕ್ಕೆ ಬರುತ್ತೆ. ಮನೆಯೊಳಗೆ ಹೋದಾಗ ಅಲ್ಲಿ ಯಾರೂ ಕಾಣಿಸುವುದಿಲ್ಲ. ಶ್ರೇಷ್ಠ ಗೆಳತಿ ಅಡಗಿ ಕುಳಿತುಕೊಂಡು ಅವಳು ವಾಪಸ್ ಹೋಗುವುದನ್ನೇ ಕಾಯುತ್ತಿರುತ್ತಾಳೆ. ಅತ್ತ ಭಾಗ್ಯ ಕೂಡ ಪ್ಲಾನ್ ಮಾಡುತ್ತಾಳೆ. ತಾನು ಮನೆಯಿಂದ ಹೊರ ಹೋಗುವಂತೆ ನಾಟಕ ಆಡಿ ನಂತರ ದಿಢೀರಾಗಿ ಬರುತ್ತಾಳೆ. ಆಗ ಶ್ರೇಷ್ಠ ಗೆಳತಿ ಸಿಕ್ಕಿ ಬಿಡುತ್ತಾಳೆ. ಜೋರಾಗಿ ಗದರಿಸಿದಾಗ ಆಕೆ ಎಲ್ಲಾ ವಿಚಾರವನ್ನ ರಿವೀಲ್ ಮಾಡುತ್ತಾಳೆ. ಭಾಗ್ಯಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಅಲ್ಲಿಂದ ನೇರವಾಗಿ ಶ್ರೇಷ್ಠ ಮನೆಗೆ ಹೋಗುತ್ತಾಳೆ. ಶ್ರೇಷ್ಠಳನ್ನ ಕರೆದ ಭಾಗ್ಯ, ಏ ಮನೆ ಹಾಡಿ, ನನ್ನ ಜೀವನದಲ್ಲಿ ಇನ್ನು ಏನೆಲ್ಲ ಆಟ ಆಡಬೇಕು ಅಂತ ಅನ್ಕೊಂಡಿದ್ಯಾ ಎಂದು ಹೇಳಿ ರಪರಪನೆ ಮನ ಬಂದಂತೆ ಕೆನ್ನೆಗೆ ಬಾರಿಸುತ್ತಾಳೆ. ಶ್ರೇಷ್ಠಗೆ ಖಡಕ್ ವಾರ್ನ್ ಮಾಡಿ ಅವಳಿಂದಲೇ ಊಟದ ದುಡ್ಡನ್ನ ವಸೂಲಿ ಮಾಡಿಕೊಂಡು ಹೊರಡುತ್ತಾಳೆ. ರೆಡಿ ಮಾಡಿದ ಊಟವನ್ನ ಅಲ್ಲಿಯೇ ಪಕ್ಕದ ಅನಾಥಾಶ್ರಮದ ಮಕ್ಕಳಿಗೆ ಕೊಟ್ಟು ತನ್ಮಯ್ ಸ್ಕೂಲ್ಗೆ ಹೊರಡುತ್ತಾಳೆ ಭಾಗ್ಯ. ಭಾಗ್ಯ ಸ್ಕೂಲ್ಗೆ ಬಂದು ಶ್ರೇಷ್ಠ ಕೈಯಿಂದ ವಸೂಲಿ ಮಾಡಿದ ದುಡ್ಡಿನಿಂದ ತನ್ಮಯ್ನ ಫೀಸ್ ಕಟ್ಟಿದ್ದಾಳೆ. ಅತ್ತ ತಾಂಡವ್ ಕೂಡ ತನ್ಮಯ್ ಸ್ಕೂಲ್ ಫೀಸ್ ನಾನೇ ಕಟ್ಟುವೆ ಎಂದು ಶಾಲೆಗೆ ಬಂದಿದ್ದಾನೆ. ಆದ್ರೆ ಅಲ್ಲಿನ ಪ್ರಾಂಶುಪಾಲರು ಹೇಳಿದ ಮಾತು ಕೇಳಿ ತಾಂಡವ್ಗೆ ಶಾಕ್ ಆಗುತ್ತಿದೆ. ತನ್ಮಯ್ ಫೀಸ್ ಈಗಾಗಲೇ ಭಾಗ್ಯ ಕಟ್ಟಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಇದನ್ನ ಕೇಳಿ ತಾಂಡವ್ ಆಘಾತಕ್ಕೊಳಗಾಗುತ್ತಾನೆ. ಸದ್ಯ ಇನ್ನಾದರೂ ಭಾಗ್ಯಳ ಜೀವನದಿಂದ ಇವರಿಬ್ಬರು ದೂರ ಇರುತ್ತಾರಾ ಅಥವಾ ಮತ್ತೊಂದು ಪ್ಲಾನ್ ಮಾಡಿ ಕೈ ಸುಟ್ಟುಕೊಳ್ಳುತ್ತಾರಾ ಎಂಬುದನ್ನ ನೋಡಬೇಕಿದೆ.